ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಸಿದ್ದಿ ಸಮುದಾಯವನ್ನು ಈ ಹಿಂದೆ ನಾವೇ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ದೆವು. ಅದೇ ರೀತಿ ಈಗ ಗೌಳಿ ಸಮುದಾಯವನ್ನು ಕೂಡ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಪ್ರಯತ್ನ ಜಾರಿಯಲ್ಲಿದೆ ಎಂದು ಹಿರಿಯ ಶಾಸಕ ಮತ್ತು ರಾಜ್ಯ ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಅವರು ಹೇಳಿದರು. ಜನವರಿ 14ರ ಭಾನುವಾರ ತಾಲೂಕಿನ ತಟ್ಟಿಗೇರಿ ಗ್ರಾಮದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ತಟ್ಟಿಗೇರಿ ಗ್ರಾಮ ಪಂಚಾಯತ್ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಮುಂಡಗೋಡದ ಲೋಯೋಲಾ ಸಮೂಹ ಸಂಸ್ಥೆಗಳು ಮತ್ತು ಹಳೆಯಾಳದ ಕ್ರಿಯೇಟಿವ್ ಟ್ರಸ್ಟ್ಗಳು ಇವರುಗಳ ಸಂಯೋಗದಲ್ಲಿ ಆಯೋಜಿಸಲಾಗಿದ್ದ 2023ರ ಗಿರಿಜನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಿದ್ದಿ ಜನಾಂಗದ ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ಅತ್ಯಂತ ಶ್ರೀಮಂತವಾಗಿವೆ. ಅಂತಹ ಶ್ರೀಮಂತ ಕಲಾ ಪ್ರಕಾರಗಳ ಪ್ರದರ್ಶನ ಕೇವಲ ನಮ್ಮ ತಾಲೂಕು ಮತ್ತು ಜಿಲ್ಲೆಗಳಿಗೆ ಅಷ್ಟೇ ಸೀಮಿತವಾಗಿರದೆ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳವರೆಗೂ ಪಸರಿಸುವಂತಾಗಬೇಕು. ಆಗಲೇ ಆ ಕಲಾ ಪ್ರಕಾರಗಳಿಗೆ ಹೆಚ್ಚಿನ ಮಾನ ಮನ್ನಣೆ, ಗೌರವ, ಆದರ ನೆರಳು ದೊರೆಯುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವರು ಸಿದ್ದಿ ಕಲಾ ತಂಡಗಳಿಗೆ ಆದ್ಯತೆಯ ಮೇಲೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಎಂದು ಸೂಚನೆ ನೀಡಿದರು. ಲೋಯೋಲಾ ಸಮೂಹ ಸಂಸ್ಥೆಯ 1ನೇ ಸ್ವಾಮಿ ಮೆಲ್ವಿನ್ ಲೋಬೋ ಮಾತನಾಡಿ, ನಮ್ಮ ಸಂಸ್ಥೆ ಈವರೆಗೂ ಹಳೆಯಾಳ, ಮುಂಡಗೋಡು, ಯಲ್ಲಾಪುರ ಭಾಗಗಳಲ್ಲಿರುವ ಗಿರಿಜನ ಶ್ರೇಯೋಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ಷೇತ್ರವನ್ನು ಜಿಲ್ಲೆಯ ಇತರೆ ತಾಲೂಕುಗಳಿಗೂ ಕೂಡ ವಿಸ್ತರಿಸುವ ಉದ್ದೇಶ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಜನಪದ ಶ್ರೀ ಹಾಗೂ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಹುಸೇನ್ ಬಿ ಬಡೇಸಾಬ್ ಮುಜಾವರ್ ಮತ್ತು ಸೋಬಿನಾ ಎಂ ಕಾಮ್ರೇಕರ್ಗಳನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ 1ನೇ ಸ್ವಾಮಿ ಅನಿಲ್ ಡಿಸೋಜಾ, ಡಾಕ್ಟರ್ ರಾಮಚಂದ್ರ ಕೆ ಎಂ, ಸುಭಾಷ್ ಕೋರ್ವೇಕರ್, ಕೃಷ್ಣ ಪಾಟೀಲ್, ದೇಮಾನಿ ಸಿರೋಜಿ, ಸಂಜಯ್ ಕುಬೇರಪ್ಪ ಕನ್ಕಾತ್ರಿ, ಯಾಕೂಬ್ ಸಾಬ್ ಕೆ ನಾಯಕ್, ಕ್ರಿಯೇಟಿವ್ ಟ್ರಸ್ಟಿನ ಲೂಯಿಸ್ ಎಫ್ ಪಿರೇರಾ, ವೆಂಕಟೇಶ್ ಸಾಳುಂಕೆ ಸೇರಿದಂತೆ ಒಟ್ಟು 25 ಗಣ್ಯರು ಉಪಸ್ಥಿತರಿದ್ದರು.